ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಕೆಲವೊಬ್ಬರು ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಮಿಡ್ಲ್ ಆಫ್ ದ ಕಾಲೇಜ್ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಯಾವುದಾದ್ರೂ ಒಂದು ಜಾಬ್ ಆಫರ್ ಆಗಿರುತ್ತೆ, ಜಾಬಿಗೆ ಅಪ್ಲೈ ಮಾಡಿರ್ತಾರೆ, ಜಾಬ್ ಸಿಕ್ಬಿಡತ್ತೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಎಜುಕೇಷನ್ನ ಜಾಬ್ ಮಾಡ್ತಾ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಎಜುಕೇಷನ್ನ ಅಲ್ಲಿಗೆ ಡ್ರಾಪ್ ಮಾಡಿರ್ತಾರೆ. ಅಂಥ ಸ್ಟೂಡೆಂಟ್ಸ್ ಅಥವಾ ನಿಮಗೆ PUC ಆಗಿದೆ ಅಥವಾ ಡಿಗ್ರಿ ಆಗಿದೆ, ನೆಕ್ಸ್ಟ್ ಓದಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಆಗಿರಲಿಲ್ಲ, ಈಗ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಯಾರೆಲ್ಲ ಇದ್ದೀರಾ, ಅಂತಹವರಿಗೆ KSYU ಕಡೆಯಿಂದ ನೀವು ಅಡ್ಮಿಷನ್ಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ನೀವು ಅಡ್ಮಿಷನ್ ಓಪನ್ ಆಗಿದೆ. ಯಾರೆಲ್ಲ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ನೀವು ಡಿಗ್ರಿ ಫಸ್ಟ್ ಇಯರ್ ಓದಿರ್ಬೋದು, ಸೆಕೆಂಡ್ ಇಯರಿಗೆ ಡ್ರಾಪ್ ಔಟ್ ಆಗಿದೆ ಅಂತ ಅಂದ್ಕೊಂಡಿರ್ಬೋದು, ಅಥವಾ PUC ಆಗಿದೆ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅಥವಾ ಡಿಗ್ರಿ ಆಗಿದೆ MA ಮಾಡಬೇಕು, PG ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರ ಅಂಥವ್ರಿಗೆ ಇವಾಗ ಜುಲೈ ಸೈಕಲ್ದು ಬ್ಯಾಚು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಿಮಗೆ ನಿಯರ್ ಬೈ ಇರುವಂಥ, ನೀವು ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದೊಂದು ಸೆಂಟರ್ಸ್ ಇದೆ. ಸೆಂಟರ್ಸಲ್ಲಿ ಹೋಗ್ಬಿಟ್ಟು ನೀವು ಅಡ್ಮಿಷನ್ನ ತೊಗೋಬೋದು. ಪೇಮೆಂಟನ್ನು ಯಾವುದೇ ಕಾರಣಕ್ಕೂ ಯಾರೂ ಕೈಯಲ್ಲಿ ಕೊಡೋಕ್ಕೆ ಹೋಗಬೇಡಿ. ನಿಮಗೆಲ್ಲದೂ ಕೂಡ ಆನ್ಲೈನಲ್ಲೇ ಇರುತ್ತೆ. ಯಾರಿಗೆ ಹೋಗೋಕ್ಕಾಗಲ್ಲ ಅಂಥವರು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡಿ, ಪೇಮೆಂಟನ್ನು ಫಿಲ್ ಮಾಡಿ, ಲಾಸ್ಟಿಗೆ ನಿಮಗೆ ಟೈಮ್ ಸಿಕ್ಕಿದಾಗ ನಿಯರ್ ಬೈ ಯಾವುದೆಲ್ಲ ಸೆಂಟರ್ಸ್ ಇರುತ್ತೆ ನಿಮ್ಮ ಹತ್ರದಲ್ಲಿ, ಆ ಸೆಂಟರಲ್ಲಿ ಹೋಗಿ ನೀವು ಅದನ್ನು ಸಬ್ಮಿಟ್ ಮಾಡಿ, ಡಾಕ್ಯುಮೆಂಟ್ಸ್ ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಬರ್ಬೋದು. ಆಮೇಲೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಯಾರೆಲ್ಲ ಲೇಡೀಸ್ ಫೀಸ್ ಏನು ಕಟ್ತಿರಲ್ವ ಅದರಲ್ಲಿ 40% ಅನಿಸುತ್ತೆ, ನಾನು ನಾಟ್ ಶೋರು, ಮತ್ತು ಕೇಳಿಬಿಡಿ ಯಾಕೆ ಅಂತ. 40% ಅಂತ ಅಂದ್ಕೊಳ್ತೀನಿ, ಅಷ್ಟು ಡಿಸ್ಕೌಂಟ್ ಆಗುತ್ತೆ. BPL ಕಾರ್ಡ್ ಇದ್ದರೆ ದಯವಿಟ್ಟು BPL ಕಾರ್ಡ್ನ, ಆಧಾರ್ ಕಾರ್ಡ್ನ, ನಿಮ್ಮದು ಪ್ರೀವಿಯಸ್ ಇಯರಲ್ಲಿ ಎಲ್ಲಿಂದ ನಿಮ್ಮದು ಎಜುಕೇಷನ್ ಡ್ರಾಪ್ ಔಟ್ ಆಗಿತ್ತು ಅದು ಫುಲ್ಲು ಡಾಕ್ಯುಮೆಂಟ್ಸ್, SLC ಮಾರ್ಕ್ಸ್ ಕಾರ್ಡ್ ಸಮೇತ ನೀವು ತೊಗೊಂಡು ಹೋಗಿ ಅಲ್ಲೇ ನಿಮ್ಮ ನಿಯರ್ ಬೈ ಸೆಂಟರ್ಗಳಲ್ಲೇ ನೀವು ಅಡ್ಮಿಷನ್ನ ತಗೊಳ್ಳಿ. ನೀವು ಯಾವುದೇ ಕನ್ಸಲ್ಟೆನ್ಸಿಗೆ ಹೋಗೋದಕ್ಕಿಂತ ಪ್ರತಿಯೊಂದು ಡಿಸ್ಟಿಕಲ್ಲೂ ಇರುವಂತಹ KSYU ಸೆಂಟರಲ್ಲೇ ಹೋಗಿ ಅಡ್ಮಿಷನ್ನ ತಗೊಳ್ಳಿ. ಯಾಕಂತಂದರೆ ನೀವು ಒಂದು ವೇಳೆ ನೀವು ಕನ್ಸಲ್ಟೆನ್ಸಿಗಳ ಮೂಲಕ ನೀವು ಹೋದ್ರಿ ಅಂತಂದರೆ, ಇಲ್ಲಿ ಕೆಲವೊಬ್ಬೊಬ್ಬರಿಗೆ ನಾವು ಅಮೌಂಟನ್ನು ಕಟ್ಟಿದ್ವಿ, ಆದರೆ ಅವರು ಕಟ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ, ನಮಗೆ ಎಕ್ಸಾಮ್ ತಗೊಳ್ಳೋಕ್ಕಾಗಿಲ್ಲ ಅಂತ ಕೂಡ ಕೆಲವೊಬ್ಬೊಬ್ಬರು ಹೇಳಿದ್ದಿದೆ. ಈ ರೀತಿ ಎಲ್ಲ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ನೀವು ಸೆಂಟರ್ಗಳಿಗೆ ಹೋಗಿ ಅಡ್ಮಿಷನ್ನ ತಗೊಳ್ಳಿ. ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಸೆಂಟರ್ಗಳಿದೆ. ಸೆಂಟರ್ಗಳ ಡೀಟೇಲ್ಸ್ ಕೂಡ ಸಿಗುತ್ತೆ. ನೀವು KSYU ಅಂತ ಹೇಳಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ, ಏನೆಲ್ಲ ಮಾಡಬೇಕು, ಯಾವ ರೀತಿ ಫಾರ್ಮ್ನ ಫಿಲಪ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಹೋಗಿ ನಿಮ್ಮ ನಿಯರ್ ಬೈ ಸೆಂಟರಲ್ಲಿ ಅಡ್ಮಿಷನ್ ತಗೊಳ್ಳೋದೇ ತುಂಬ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಏನು ಅಂತ ನೋಡೋಣ. ODL ಶಿಕ್ಷಣ ಕ್ರಮಗಳ ಪ್ರವೇಶಾತಿಯ ಅಧಿಸೂಚನೆ 2025-26 ಜುಲೈ ಆವೃತ್ತಿ. ಇದು ನೋಟಿಫಿಕೇಷನ್ ಬಂದ್ಬಿಟ್ಟು 25/6/2025 ರಿಲೀಸ್ ಆಗಿರುವಂತಹ ನೋಟಿಫಿಕೇಷನ್. ಇದು ಹೊಸ ನೋಟಿಫಿಕೇಷನ್ ಆಗಿರುತ್ತೆ. ವಿಷಯ 2025-26 ಜುಲೈ ಆವೃತ್ತಿಯಲ್ಲಿ ODL ಮಾದರಿ ಆಫ್ಲೈನ್ನ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಯ ಬಗೆಗೆ. ಯಾರೆಲ್ಲ ಪ್ರವೇಶಾತಿಯನ್ನು ತೆಗೆದುಕೊಳ್ಬೇಕು ಅಂತಿದ್ದೀರಾ ಅವರಿಗೆ ಮಾನ್ಯ ಕುಲಪತಿಗಳ ಅನುಮೋದನೆ ದಿನಾಂಕ 25/6/2025. 2025-26 ಜುಲೈ ಆವೃತ್ತಿಯಲ್ಲಿ UGC ಅನುಮೋದಿತ ODL ಮಾದರಿಯ ಆಫ್ಲೈನ್ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು, ವಿದ್ಯಾರ್ಥಿಗಳು ಕೆಳಕಂಡ ಶಿಕ್ಷಣ ಕ್ರಮಗಳಿಗೆ ವಿವಿಯ ಅಂತರ್ಜಾಲದಲ್ಲಿರುವ ಅಡ್ಮಿಷನ್ ಪೋರ್ಟಲ್, ಇಲ್ಲಿ ವೆಬ್ಸೈಟ್ದು ID ಕೂಡ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಲಾಗಿನ್ ಆಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಫಿಲಪ್ ಮಾಡಿ, ಯಾವ ಶಿಕ್ಷಣ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಇರ್ತೀರೋ ಆ ಕೋರ್ಸ್ಗೆ ನೀವು ಜಾಯ್ನನ್ನು ಆಗ್ಬೋದು. ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅನುಸಾರ ದಾಖಲಾತಿಗಳನ್ನು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶಾತಿ ಪಡೆಯಬಹುದಾಗಿದೆ. ಈಗ ಡಿಗ್ರಿಗೆ ಅಡ್ಮಿಷನ್ ಆಗಬೇಕು ಅಂತ ಇರೋರು, ಆಫ್ಟರ್ ಡಿಗ್ರಿ ನೀವೇನು ಮಾಡಬೇಕು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರುತ್ತಲ್ವ. ಈಗ ಕೆಲವ್ರಿಗೆ ಆಫ್ಟರ್ ಡಿಗ್ರಿ ನಾನು B.Ed ಮಾಡಬೇಕು ಅಂತ ಇರುತ್ತೆ.
ಬಿ ಎಡ್ ಮಾಡಬೇಕು ಅಂತಂದರೆ ಯಾವ ಸಬ್ಜೆಕ್ಟ್ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂಥ ಸಬ್ಜೆಕ್ಟ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಬಿ ಎಡ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅಥವಾ ನಾನು ಬಿ ಎಡ್ ಬೇಡ, ಜಸ್ಟ್ ನಾನು ಡಿಗ್ರಿ ಮಾಡಬೇಕು ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಆಗುತ್ತೆ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಫ್ಟರ್ ಡಿಗ್ರಿ ನೀವೇನು ಮಾಡ್ತೀರಾ ಅನ್ನೋದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಬಿ ಎ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆಫ್ಟರ್ ಬಿ ಎ ನೀವು ಬಿ ಎಡ್ ಮಾಡಬೇಕು ಅಂತ ಅಂದ್ಕೊಳ್ತೀರ. ಅಂಥ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರ ಅವರಿಗೆ ಇಲ್ಲಿ ಫಸ್ಟಲ್ಲಿ 2 ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಇರುತ್ತೆ. ಆ ಲ್ಯಾಂಗ್ವೇಜಸ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ತೆಲುಗು ಎಲ್ಲ ಲ್ಯಾಂಗ್ವೇಜಸ್ಸು ಇದೆ. ನಿಮಗೆ ಯಾವ ಲ್ಯಾಂಗ್ವೇಜು ಈಸಿ ಅನಿಸುತ್ತೆ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಇರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳೇಬೇಕು. ಅದಾದ ನಂತರ 3 ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಆಪ್ಷನಲ್ ಸಬ್ಜೆಕ್ಟ್ ಬಂದುಬಿಟ್ಟು ಒಂದು ವೇಳೆ ಯಾರೆಲ್ಲ ಆಫ್ಟರ್ ಡಿಗ್ರಿ ನಾನು ಬಿ ಎಡ್ ಮಾಡಬೇಕು ಅಂತ ಇದ್ದಿರೋ ಅಂತಹವರು ನೀವು ಎಜುಕೇಷನನ್ನು ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ. ಯಾಕಂತಂದರೆ ಎಜುಕೇಷನ್ ನೀವೇನು ಡಿಗ್ರಿಲಿ ಕಲಿತೀರಾ ಅದು ನೆಕ್ಸ್ಟ್ ನಿಮಗೆ ಬಿ ಎಡಲ್ಲಿ ಸೇಮ್ ಸಬ್ಜೆಕ್ಟ್ ಇರುತ್ತೆ, ನಿಮಗೆ ಈಸಿ ಆಗುತ್ತೆ ಓದೋದಕ್ಕೆ. ಇದು ಒಂದು ನಾನು ಹೇಳುವಂಥ ಟಿಪ್ಸ್ ಆಗಿರುತ್ತೆ. ನೀವು ಯಾರೆಲ್ಲ ಆಫ್ಟರ್ ಡಿಗ್ರಿ ನೀವು ಬಿ ಎಡನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಿರುವ ಅಥವಾ ಪಿ ಜಿ ಆದಮೇಲೆ ಎಮ್ ಎಡನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವರಿಗೆ ನೀವು ಎಜುಕೇಷನ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಇದೇ ನೀವು ಎಜುಕೇಷನ್ನ ಏನು ಡಿಗ್ರಿಯಲ್ಲಿ ಕಲಿತೀರ ಸೇಮ್ ಟಾಪಿಕ್ಸು ನಿಮಗೆ ಬಿ ಎಡಲ್ಲಿ ಕೂಡ ಇರುತ್ತೆ. ಓದೋದಕ್ಕೆ ಈಸಿ ಆಗುತ್ತೆ, ಕಷ್ಟಪಡುವಂಥದ್ದು ಏನಿಲ್ಲ. ಅದು ಅಲ್ಲದೆ ಇದು ನಿಮಗೆ ಬಿ ಎಡಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ, ಹಾಗಾಗಿ ಇದು ನಿಮಗೆ ಯೂಸ್ ಆಗುತ್ತೆ. ಇನ್ನು ಸೈಕಾಲಜಿ ಕೂಡ ಅದಕ್ಕೆ ರಿಲೇಟೆಡ್ ಆಗೇ ಇರುತ್ತೆ. ಸೈಕಾಲಜಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥವ್ರು ಸೆಲೆಕ್ಟ್ ಮಾಡ್ಕೊಬೋದು. ಆದರೆ ಸೈಕಾಲಜಿ ಪ್ರಾಕ್ಟಿಕಲ್ ಇರುತ್ತೆ. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರು ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡಿದ್ರು ಪರವಾಗಿಲ್ಲ. ಫೈನಲ್ ಇಯರಲ್ಲಿ ನೀವು ಮೈಸೂರಲ್ಲಿ ಹೋಗಿ 1 ವೀಕು ಕ್ಲಾಸಸ್ನ ಅಟೆಂಡ್ ಮಾಡಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದು 100 ಮಾರ್ಕ್ಸಿಗೆ ಇರುತ್ತೆ. ಹಾಗಾಗಿ ನಿಮಗೆ ಫ್ಯಾಮಿಲಿ ಇದೆ ಅಥವಾ ಮನೆಯಿಂದ ಒಂದೊಂದು ವೀಕ್ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋವಂಥವ್ರು ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಡಿ. ಅಥವಾ ಓಕೆ ನಾನು ಸಿಂಗಲ್ಲು ಅಥವಾ ನನಗೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಹೊರಗಡೆ ಹೋಗ್ಬೋದು ಒಂದೊಂದು ವೀಕೋ ಅಥವಾ ನನಗೆ ಹತ್ತಿರ ಆಗುತ್ತೆ ಮೈಸೂರು, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಅನ್ನುವಂಥವ್ರು ಸೈಕಾಲಜಿ ಸಬ್ಜೆಕ್ಟ್ ತೊಗೊಂಡ್ರೂ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಅದಾದ ನಂತರ ನಿಮ್ಗೆ ಇನ್ನೂ ಒಂದು ಆಪ್ಷನಲ್ ಸಬ್ಜೆಕ್ಟು ಯಾವುದಾದ್ರೂ ನಿಮಗೆ ಈಸಿ ಆಗೋಂಥ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ನೀವು ಯಾವ ಸಬ್ಜೆಕ್ಟಲ್ಲಿ ಇಷ್ಟಪಡ್ತೀರಾ ಅಥವಾ ನೀವು ಯಾವ ಸಬ್ಜೆಕ್ಟಲ್ಲಿ ತುಂಬ ಶಾರ್ಪ್ ಇದ್ದೀರಾ ಅಂಥ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಟಿಪ್ಸನ್ನು ನಿಮಗೆ ಯಾರೂ ಹೇಳೋದಿಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಏನು ಮಾಡಬೇಕು ಅನ್ನುವುದರ ಮೇಲೆ ನೀವು ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಫ್ಟರ್ ಡಿಗ್ರಿ ಏನು ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅದರ ಮೇಲೆ ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಂದು ವೇಳೆ ನೀವು ಬಿ ಎಡ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ನಾನೀಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಜಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅನ್ನುವಂಥವ್ರು ತುಂಬ ಜನ ಇದ್ದಾರೆ. ಯಾಕಂತಂದರೆ PUC ಬೇಸ್ ಮೇಲೆ ಕೆಲವೊಂದಷ್ಟು ಜಾಬ್ಗೆ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಜಾಬ್ ಆಗಿರುತ್ತೆ. ಅಂಥವರಿಗೆ ನೀವು ಈಸಿಯಾಗಿ ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಅನಿಸುತ್ತೆ ಅಂಥ ಸಬ್ಜೆಕ್ಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವರಿಗೆ ಹಿಸ್ಟ್ರಿ, ಎಕನಾಮಿಕ್ಸ್ ಈಸಿ ಆದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ ಈಸಿ ಆದರೆ ಇನ್ನು ಕೆಲವರಿಗೆ ಜಿಯೋಗ್ರಫಿ, ಹಿಸ್ಟ್ರಿ, ಸೋಷಿಯಾಲಜಿ ಈಸಿ ಆಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಆಗುತ್ತೆ ಅಂಥ ಸಬ್ಜೆಕ್ಟ್ಗಳನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ವರ್ಕ್ ಮಾಡಿಕೊಂಡು ಓದೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥವ್ರಿಗೆ ಈಗ ಆಲ್ರೆಡಿ ನೀವು ಏನು ಸಬ್ಜೆಕ್ಟನ್ನು PUCಗಳಲ್ಲಿ ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿರ್ತೀರೋ ಅಂತಹ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಆಲ್ಮೋಸ್ಟ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ನೀವು PUCಲಿ ಏನು ಓದಿರ್ತೀರಾ ಅದೇ ಬೇಸಿಕ್ ಟಾಪಿಕ್ಸ್ ಇರುತ್ತೆ. ಹಾಗಾಗಿ ಓದೋದು ಕೂಡ ಈಸಿ ಆಗುತ್ತೆ, ಎಕ್ಸಾಮನ್ನು ಕೂಡ ಈಸಿಯಾಗಿ ನೀವು ಪಾಸ್ ಮಾಡ್ಕೊಬೋದು. ಹಾಗಾಗಿ ನೀವು ಸೆಲೆಕ್ಟ್ ಮಾಡುವಂತಹ ಸಬ್ಜೆಕ್ಟು ನೀವು ಏನನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಉದ್ದೇಶದಿಂದ ಎಜುಕೇಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಫಸ್ಟ್ ತಲೆಯಲ್ಲಿಟ್ಕೊಂಡು ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಂಪ್ಲೀಟ್ ಎಷ್ಟು ವರ್ಷಗಳು ಯಾವುದೆಲ್ಲ ಸಬ್ಜೆಕ್ಟ್ಗಳಿದೆ ಅನ್ನೋದನ್ನು ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಿದ್ರೆ ನೋಡ್ಕೊಳ್ತಾ ಹೋಗ್ಬೋದು. ಯಾವ್ಯಾವೆಲ್ಲ ಸಬ್ಜೆಕ್ಟ್ಗಳು KSOU ಕಡೆಯಿಂದ ಇದೆ ಅನ್ನೋದನ್ನು ಕೂಡ ನೋಡ್ಬೋದು. ಇದಾದ ನಂತರ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದ್ದಾವೆ. ಒಂದೊಂದು ವರ್ಷಕ್ಕೆ ನೀವೀಗೇನು ಡಿಪ್ಲೊಮಾನ ರೀತಿ ಮಾಡ್ತೀರಾ ಆ ರೀತಿ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದ್ದಾವೆ. ಅದನ್ನು ಕೂಡ ನೀವು ಮಾಡ್ಕೊಬೋದು. ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಫೀಸಸ್ ಇರುತ್ತೆ.
ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಇದರಲ್ಲಿ ಹಾಕಿಲ್ಲ. ಮೊದಲೆಲ್ಲ ಏನಾಗ್ತಿತ್ತು, ಡಿಗ್ರಿ ಅವ್ರಿಗೆ ಪುಸ್ತಕವನ್ನು KSOU ಕಡೆಯಿಂದನೇ ಕೊಡ್ತಾಯಿದ್ರು. ಬಟ್ ಇವಾಗೇನೋ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಅದನ್ನು ನೀವು ಅಡ್ಮಿಷನ್ ಆಗುವಾಗ ಫೀಸ್ ಏನು ಕಟ್ತೀರೋ ಆವಾಗ ಕೇಳಿಕೊಂಡು ತಿಳ್ಕೊಬೇಕಾಗತ್ತೆ. ಇಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇದ್ದಾವೆ. ನಿಮಗೆ ಯಾವುದಾದ್ರೂ ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅನ್ನೋವಂಥ ಆಸೆ ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಮೇಲಿನ ಎಲ್ಲ ODL ಶಿಕ್ಷಣ ಕ್ರಮಗಳಿಗೆ ಸಂಬಂಧಿಸಿದ ವಿವರ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ, ವಿದ್ಯಾರ್ಥಿಗಳು ಸಲ್ಲಿಸಬೇಕಿರುವ ಶೈಕ್ಷಣಿಕ ಮತ್ತು ಇತರೆ ದಾಖಲಾತಿಗಳು ಹಾಗೂ ಶುಲ್ಕಗಳ ವಿವರಗಳು ಆಯಾ ಶಿಕ್ಷಣ ಕ್ರಮಗಳ ವಿವರಣ ಪುಸ್ತಕ ಹಾಗೂ ಪ್ರೋಗ್ರಾಮ್ ಗೈಡ್ನಲ್ಲಿದ್ದು ಅವು ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ www.ksou.mysuru.ac.in ನಲ್ಲಿ ಲಭ್ಯವಿರುತ್ತದೆ. ಈ ಒಂದು ವೆಬ್ಸೈಟ್ನ ಏನು ಕೊಟ್ಟಿದ್ದಾರೆ, ಈ ವೆಬ್ಸೈಟ್ ಐಡಿಯನ್ನು ನೀವು ಲಾಗಿನ್ ಆದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ. ವಿದ್ಯಾರ್ಥಿಗಳು ವಿವರಣಾ ಪುಸ್ತಕದಲ್ಲಿ ಸೂಚಿಸಿರುವ ನಿರ್ದೇಶನಗಳ ಅನ್ವಯ ಕರಾಮುವಿಯ ಕೇಂದ್ರ ಕಚೇರಿ ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲ್ಪಟ್ಟಿರುವ ಹತ್ತಿರದ ಕರಾಮುವಿಯ ಅಧಿಕೃತ ಪ್ರಾದೇಶಿಕ ಕೇಂದ್ರ, ನಾನೇನು ಹೇಳಿದೆ ರೀಜ್ನಲ್ ಸೆಂಟರ್ಸು ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಇದೆ, ಅಲ್ಲೇ ಹೋಗಿ ನೀವು ಅಡ್ಮಿಷನ್ನ ತಗೊಳ್ಳಿ. ರೀಜ್ನಲ್ ಸೆಂಟರ್ಗಳಲ್ಲಿ ಮಾತ್ರವೇ ಪ್ರವೇಶಾತಿಯನ್ನು ಪಡೆಯುವುದು. ಅಲ್ಲಿ ಅವರೇ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ನೀವೇನಾದ್ರು ಹೊರಗಡೆ ಅಡ್ಮಿಷನ್ನ ತಗೊಂಡು ಅಥವಾ ನಿಮಗೇನಾದರೂ ಅಡ್ಮಿಷನ್ ತಗೊಂಡು ಫೀಸನ್ನು ಕಟ್ಟಿದ ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇಂಥ ಸಂದರ್ಭಗಳಲ್ಲಿ KSOU ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ಹಾಗಾಗಿ ನೀವು KSOU ಸೆಂಟರ್ಗೆ ಹೋಗಿ ಅಡ್ಮಿಷನ್ನ ತಗೋಬೇಕಾಗತ್ತೆ. ಆಮೇಲೆ KSOU ಸೆಂಟರಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೂ ಕನ್ಸಲ್ಟೆನ್ಸಿಯಲ್ಲಿ ನೀವು ಅಡ್ಮಿಷನ್ನ ತಗೊಳ್ಳೋದಕ್ಕೂ ಫೀಸ್ ಸ್ಟ್ರಕ್ಚರ್ಸು ಚೇಂಜ್ ಇರುತ್ತೆ. ಕನ್ಸಲ್ಟೆನ್ಸಿ ಚಾರ್ಜಸ್ನ ಸೇರಿಸಿ ನೀವು ಪೇ ಮಾಡಬೇಕಾಗತ್ತೆ. ಹಾಗಾಗಿ ಬೆಟರ್ ನೀವು ಸೆಂಟರ್ಗಳಲ್ಲೇ ಅಡ್ಮಿಷನ್ನ ತಗೊಳ್ಳೋದು. ಅಭ್ಯರ್ಥಿಯು ಇಚ್ಛೆ ಪಟ್ಟಲ್ಲಿ ಪ್ರವೇಶಾತಿ ಪೂರ್ವ ಸಮಾಲೋಚನೆಯನ್ನು ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗನ್ನು ಕೂಡ ಕೊಡ್ತಾರೆ. ಅವಶ್ಯಕತೆ ಇದ್ದರೆ ಯಾರಾದರೂ ಬೇಕು ಅಂತಂದರೆ ತಗೋಬೋದು. www.ksou.mysuru.ac.in ನಲ್ಲಿರುವ ಅಧಿಕೃತ ಕಲಿಕಾರ್ಥಿ ಸಹಾಯ ಕೇಂದ್ರಗಳಿಗೆ ವಿವಿಯು ಅವಕಾಶ ಕಲ್ಪಿಸಿರುತ್ತದೆ. ಈ ಕಲಿಕಾರ್ಥಿ ಕೇಂದ್ರಗಳಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಮಾಡಲು ಬರುವುದಿಲ್ಲ. ಈ ಕಲಿಕಾರ್ಥಿ ಕೇಂದ್ರಗಳಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಮಾಡಲು ಬರುವುದಿಲ್ಲ. ಕೇವಲ ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ, ಕೌನ್ಸಿಲಿಂಗ್ನ ಅವಶ್ಯಕತೆ ಇದ್ದರೆ ಮಾತ್ರ ಕೌನ್ಸಿಲಿಂಗ್ನ ಮಾತ್ರ ಇಲ್ಲಿ ತೆಗೆದುಕೊಳ್ತಾರೆ. ಆಯಾ ಶಿಕ್ಷಣ ಕ್ರಮಗಳಿಗೆ ವಿಶ್ವವಿದ್ಯಾನಿಲಯವು ಪ್ರವೇಶಾತಿ ಶುಲ್ಕವನ್ನು ನಿಗದಿಪಡಿಸಿದ್ದು ವಿವರವನ್ನು ವಿವಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ವಿದ್ಯಾರ್ಥಿಗಳು ನಿಗದಿತ ಶುಲ್ಕವನ್ನು ಮಾತ್ರ ಆನ್ಲೈನ್ನಲ್ಲಿ ಪಾವತಿಸಲು ಸೂಚಿಸಲಾಗಿದೆ. ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ನಿಮ್ಮ ಪೇಮೆಂಟ್ ಏನಿರುತ್ತೆ ಅದು ಇಷ್ಟೇ ಪೇಮೆಂಟನ್ನು ಪೇ ಮಾಡಬೇಕು ಅಂತ ಹೇಳಿ ಅಲ್ಲಿ ನಿಗದಿತವಾಗಿರುತ್ತೆ. ಅದನ್ನು ನೀವು ಆನ್ಲೈನ್ನಲ್ಲೇ ಪೇ ಮಾಡಬೇಕು. ನೀವು ಒಂದು ವೇಳೆ ಬೇರೆಯವ್ರ ಕೈಲಿ ಕೊಟ್ಟು ಅದು ನೀವು ಕಳ್ಕೊಂಡ್ರೆ ಅದಕ್ಕೆ KSOU ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕವನ್ನು ಯಾರಿಗೂ ಪಾವತಿಸುವಂತಿಲ್ಲ. ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ಯಾರಿಗಾದರೂ ನೀವು ಹೆಚ್ಚಿಗೆ ಅಮೌಂಟನ್ನು ಪೇ ಮಾಡಿದ್ರೆ ಅದಕ್ಕೆ ನೀವೇ ಹೊಣೆ ಆಗಿರ್ತೀಯ. ಆದಾಗ್ಯೂ ವಿದ್ಯಾರ್ಥಿಗಳು, ಪೋಷಕರು ಯಾವುದೇ ಹೆಚ್ಚುವರಿ ಶುಲ್ಕ ನೀಡಿದಲ್ಲಿ ವಿವಿ ನಿಲಯವು ಅದಕ್ಕೆ ಜವಾಬ್ದಾರರಾಗಿರುವುದಿಲ್ಲ. ಅವರೇ ಮೆನ್ಷನ್ ಮಾಡಿದ್ದಾರೆ. ಮುಂದುವರಿದು, ವಿವಿಯ ಕೇಂದ್ರ ಕಚೇರಿ ಮೈಸೂರು ಹಾಗೂ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಲ್ಲದೆ ವಿವಿ ಪರವಾಗಿ ಕಾರ್ಯನಿರ್ವಹಿಸಲು ಯಾವುದೇ ವ್ಯಕ್ತಿ, ಸಂಸ್ಥೆಗೆ ಅಧಿಕಾರ ನೀಡಿರುವುದಿಲ್ಲ. ಇದೊಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವಿವಿಯ ಕೇಂದ್ರ ಕಚೇರಿ ಮೈಸೂರು ಹಾಗೂ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಲ್ಲದೆ ವಿವಿ ಪರವಾಗಿ ಕಾರ್ಯನಿರ್ವಹಿಸಲು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಅಧಿಕಾರವನ್ನು ನೀಡಿಲ್ಲ. ಒಂದು ವೇಳೆ ನೀವು ಆ ರೀತಿ ಏನಾದರೂ ಮಾಡಿದರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರ, ಬೇರೆ ಕಡೆ ಅಡ್ಮಿಷನ್ನ ತಗೊಂಡ್ರೆ. ಈಗಾಗಲೇ ಪ್ರಥಮ, ದ್ವಿತೀಯ ಸಾಲಿನ UG ಅಥವಾ PG ಶಿಕ್ಷಣ ಕ್ರಮವನ್ನು ಪೂರೈಸಿ ನಾನಾ ಕಾರಣಗಳಿಗಾಗಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಂಡಿಲ್ಲದ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ನಿಯಮಗಳನುಸಾರ ದ್ವಿತೀಯ ಅಥವಾ ತೃತೀಯ UG PG ಶಿಕ್ಷಣಗಳಿಗೆ
ನೇರ ಪ್ರವೇಶಾತಿ ಪಡೆಯಬಹುದಾಗಿದೆ. ನಾನು ಇದನ್ನು ಕೂಡ ಈಗಲೇ ಮೊದಲೇ ಹೇಳಿದ್ದೀನಿ. ಯಾರಿಗಾದ್ರೂ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಫಸ್ಟ್ ಇಯರ್ ಹೋಗ್ತಾ ಇರ್ತೀರ, ಸೆಕೆಂಡ್ ಇಯರಲ್ಲಿ ಜಾಬ್ ಆಗಿಬಿಡತ್ತೆ, ಆಗ ನಿಮ್ಮದೇನಾಗುತ್ತೆ, ಡಿಗ್ರಿ ಇನ್ಕಂಪ್ಲೀಟ್ ಆಗಿರುತ್ತೆ. ಅಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ನೇರವಾಗಿ ದ್ವಿತೀಯ ಅಥವಾ ತೃತೀಯ UG ಅಥವಾ PG ಶಿಕ್ಷಣ ಕ್ರಮಗಳಿಗೆ ನೇರವಾಗಿ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ. ಪ್ರವೇಶಾತಿಯು ದಿನಾಂಕ 1/7/2025 ಆನ್ಲೈನ್ ಮೂಲಕ ಪ್ರಾರಂಭವಾಗಲಿದ್ದು, ಪ್ರವೇಶಾತಿಯ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ತಿಳಿಸಲಾಗುವುದು. ಪ್ರವೇಶಾತಿ ಬಂದ್ಬಿಟ್ಟು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಜುಲೈ 1ಗೆ ಸ್ಟಾರ್ಟ್ ಆಗುತ್ತೆ. ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರ ಮತ್ತು ವಿಳಾಸ, ದೂರವಾಣಿ ಸಂಖ್ಯೆಗಳು ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ www.ksouMysore.ac.in ನಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ www.ksouMysore.ac.in ಅನ್ನು ಅಥವಾ ಸಹಾಯವಾಣಿ ಸಂಖ್ಯೆ 8690544544 ಅಥವಾ ಇಮೇಲ್ ID techsupport@ksouportal.com ಅಥವಾ ಕೇಂದ್ರ ಕಚೇರಿ ಮೈಸೂರು ದೂರವಾಣಿ ಸಂಖ್ಯೆ 08212500 0821251941 ಅಥವಾ 43 ಅಥವಾ 48 ಅಥವಾ 45 ಲಾಸ್ಟ್ ನಂಬರು ಯಾವುದಾದ್ರೂ ಹಾಕಿ ನಂಬರನ್ನು ಟ್ರೈ ಮಾಡಿ, ಕಾಲ್ ಮಾಡಿ, ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ವಿಚಾರಿಸ್ಕೊಳ್ಬೋದು. ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಪ್ರವೇಶಾತಿ ಪೂರ್ವ ಸಮಾಲೋಚನೆಗೆ ಮಾತ್ರ ಸಂಪರ್ಕಿಸುವುದು, ಬೇರೆ ವಿಚಾರಗಳನ್ನು ವಿಚಾರಿಸೋದಕ್ಕಲ್ಲ. ಅಡ್ಮಿಷನ್ ಆಗೋಕ್ಕಿಂತ ಮೊದಲು ನಿಮಗೇನಾದರೂ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂತಿದ್ರೆ ಮಾತ್ರ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬೇಕು. ಸಿದ್ಧ ಪಾಠಗಳ ಸಾಫ್ಟ್ ಪ್ರತಿ ಅಥವಾ ಆಂತರಿಕ ನಿಬಂಧನೆ ಇತರೆ ಶೈಕ್ಷಣಿಕ ಸೇವೆಗಳಿಗಾಗಿ ವಿವಿ ನಿಲಯವು ಹೊಸ ಆ್ಯಪ್ KSOU ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ SLM ಅನ್ನು ಸಿದ್ಧಪಡಿಸಿದ್ದು, ಅದನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ತಮ್ಮ ನೋಂದಣಿ ಸಂಖ್ಯೆ, ಇದನ್ನು ನೀವು ಅಡ್ಮಿಷನ್ ಆದಮೇಲೆ ಮಾಡ್ಕೊಬೇಕು. ಅಡ್ಮಿಷನ್ ಆದಮೇಲೆ ಪ್ಲೇಸ್ಟೋರಲ್ಲಿ ಹೋಗಿ KSOU ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ ನಂಬರನ್ನು ಹಾಕಿ ನೀವು ಲಾಗಿನ್ ಮಾಡಿಕೊಂಡ್ರೆ ನಿಮ್ಮ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಅದರಲ್ಲಿ ನಿಮಗೆ ಆಂತರಿಕ ನಿಬಂಧನೆಗಳು ಅಂತಂದರೆ ಅಸೈನ್ಮೆಂಟ್ಸು ಮತ್ತು ಸಿದ್ಧ ಪಾಠಗಳ ಸಾಫ್ಟ್ ಪ್ರತಿ ಅಂತಂದರೆ ನಿಮಗೆ PDF ಅಲ್ಲಿ ಟೆಕ್ಸ್ಟ್ ಬುಕ್ ಕೂಡ ಇರುತ್ತೆ. ಅದರಲ್ಲಿ ಅದನ್ನು ರೆಫರ್ ಮಾಡಿಕೊಂಡು ನೀವು ಓದೋದಕ್ಕೆ ಯೂಸ್ ಮಾಡ್ಕೊಬೋದು. ಹಾಗೆಯೇ ನೀವು ಬರೆದಿರುವಂತಹ ಅಸೈನ್ಮೆಂಟನ್ನು ಕೂಡ ಅದೇ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಅರ್ಹ ವಿದ್ಯಾರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬಳಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ಪಡೆಯಬಹುದಾಗಿದೆ. ಯಾರಾದರೂ ಪರಿಶಿಷ್ಟ SC ST ವರ್ಗಕ್ಕೆ ಸೇರಿದವರಿದ್ದರೆ ಅವರಿಗೆ ಶುಲ್ಕವನ್ನು ಮರುಭರಿಕೆ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದಾಗಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಮಂಜೂರಾಗುವ ಶುಲ್ಕ ಪಾವತಿ ಸೌಲಭ್ಯದಡಿ ಕರ್ನಾಟಕ ಮುಕ್ತ ರಾಜ್ಯ ವಿಶ್ವವಿದ್ಯಾನಿಲಯದ UG PG ಕೋರ್ಸ್, ಸರ್ಟಿಫಿಕೇಟ್, ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರಬಯಸುವ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬುದ್ಧಿಸ್ಟ್ ಮತ್ತು ಪಾರ್ಸಿ ಅರ್ಹ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಂತರ್ಜಾಲ ಒಂದು ವೆಬ್ಸೈಟ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಲಾಗಿನ್ ಆಗಿ KSOUದ ಪ್ರವೇಶಾತಿ ಪೋರ್ಟಲ್ ಲಿಂಕನ್ನು ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೇರವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಹತ್ತಿರದ ಕರಾಮುವಿಯ ಪ್ರಾದೇಶಿಕ ಕೇಂದ್ರಗಳಿಗೆ ಕೂಡಲೇ ಭೇಟಿ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸುವುದು. ನಿಮಗೆ ಡಿಗ್ರಿ BA ಬಂದ್ಬಿಟ್ಟು
ಇಯರ್ಲಿ ಎಕ್ಸಾಮ್ಸ್ ಇರುತ್ತೆ. 1 ವರ್ಷಕ್ಕೆ 1 ಎಕ್ಸಾಮ್ ಥರ ನೀವು 3 ಎಕ್ಸಾಮ್ಗಳನ್ನು ಬರಿಬೇಕಾಗುತ್ತೆ BA ಮತ್ತು BCom ಅವ್ರಿಗೆ. BSc ಅವ್ರಿಗೆ BBA BCA BSW ಅವ್ರಿಗೆಲ್ಲರಿಗೂ ಕೂಡ ಸೆಮಿಸ್ಟರ್ ವೈಸೇ ಇರುತ್ತೆ. ಯಾರೆಲ್ಲ BA BCom ತಗೋತೀರಾ ಅವ್ರಿಗೆ ಮಾತ್ರ ಆ್ಯನ್ಯುವಲ್ ವೈಸ್ ಇರುತ್ತೆ, ಇನ್ನೆಲ್ಲರಿಗೂ ಸೆಮಿಸ್ಟರ್ ವೈಸ್ ಇರುತ್ತೆ. ಇನ್ನು MA ಸಾಂಸ್ಕ್ರಿಟ್ ಏನಾದರೂ ನೀವು ಮಾಡೋದಾದರೆ ಮಾತ್ರ ಆ್ಯನ್ಯುವಲ್ ವೈಸ್ ಇರುತ್ತೆ. ಇನ್ನು MA ಮಾಡೋದಾದರೆ ಅಥವಾ MCOMನ್ನು ಮಾಡೋದಾದರೆ ನಿಮಗೆ 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಇದು ಕೂಡ ಸೆಮಿಸ್ಟರ್ ವೈಸ್ ಇರುತ್ತೆ. 6 ಮಂತ್ಸ್ ಒಂದು ಸತಿ ಎಕ್ಸಾಮನ್ನು ಕೊಡ್ತಾರೆ. ಇನ್ನು MLib BLib ಅದನ್ನು ಕೂಡ ನೀವು ಮಾಡ್ಕೊಬೋದು. ಇದೆಲ್ಲ 1 ಇಯರ್ ಕೋರ್ಸ್ ಆಗಿರುತ್ತೆ. ಇದು ಕೂಡ ಸೆಮಿಸ್ಟರ್ ವೈಸು ಇರುತ್ತೆ. ಇನ್ನು ನೀವು ಆಫ್ಟರ್ ಡಿಗ್ರಿ ಯಾವುದಾದ್ರೂ ಸರ್ಟಿಫಿಕೇಟ್ ಕೋರ್ಸನ್ನು ನೀವು ಮಾಡಬೇಕು ಅಂತಂದರೂ ಕೂಡ ಇದು 1 ಇಯರ್ಗೆ ಒಂದು ಕೋರ್ಸ್ ಇರುತ್ತೆ. ನೀವು ಅದನ್ನು ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಆ್ಯನ್ಯುವಲ್ ಆಗಿರುತ್ತೆ ಎಕ್ಸಾಮ್ಸು, 1 ವರ್ಷ ಇರುತ್ತೆ. ಅದನ್ನು ಕೂಡ ನೀವು ಮಾಡ್ಬೋದು. ಡಿಪ್ಲೊಮೊ ಕೋರ್ಸ್ ಕೂಡ ಇರುತ್ತೆ. 10+2 ಅಂತಂದರೆ PUC ಬೇಸ್ ಮೇಲೆ ನೀವು ಯಾವುದಾದ್ರೂ ಡಿಪ್ಲೊಮೊ ಕೋರ್ಸ್ನ ಮಾಡ್ತೀವಿ ಅಂತಂದರೆ ಜರ್ನಲಿಸಮು, ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸು, ಟ್ರಾನ್ಸ್ಲೇಷನ್ ಸ್ಟಡೀಸು, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಈ ಥರ ಎಲ್ಲ ಡಿಪ್ಲೊಮೊ ಕೋರ್ಸಸ್ ಇರುತ್ತೆ. ಅದನ್ನು ಕೂಡ ನೀವು ಮಾಡ್ಕೋಬೋದು. ಅದು 1 ಇಯರ್ ಕೋರ್ಸ್ ಆಗಿರುತ್ತೆ. ಅಂಡರ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ನ ನೀವು ಯಾವುದನ್ನಾದರೂ ಮಾಡ್ತೀನಿ ಅಂತಂದರೆ ಪಂಚಾಯತ್ ರಾಜು, ನ್ಯೂಟ್ರಿಷನ್ ಆ್ಯಂಡ್ ಫುಡ್ಡು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಟ್ರಾನ್ಸ್ಲೇಷನ್ ಸ್ಟಡೀಸು, ಇದು ಕೂಡ 6 ಮಂತ್ ಕೋರ್ಸ್ ಇರುತ್ತೆ. ಇದಕ್ಕೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ನೀವು ಒಂದು ಸತಿ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಓದಿ ಆಮೇಲೆ ನೀವು ಫಸ್ಟ್ ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕು, ನೀವು ಏನನ್ನು ಮಾಡಬೇಕು ಅಂತ ಇದ್ದೀರಾ, ನೀವು ಯಾವ ಉದ್ದೇಶಕ್ಕೋಸ್ಕರ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ, ಅದನ್ನೆಲ್ಲದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ನೀವು ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ವರ್ಕ್ ಮಾಡಿಕೊಂಡು ಎಕ್ಸಾಮನ್ನು ತಗೊಳ್ಳೋರಿಗೆ ಓದ್ಕೊಳ್ಳೋದಕ್ಕೆ ಸಮಯ ಸಿಗೋದಿಲ್ಲ. ಹಾಗಾಗಿ ನೀವು ಈಸಿಯಾಗಿರುವಂತಹ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.